ಮುಖ್ಯಮಂತ್ರಿ ಆದ್ರೆ ಅವ್ರ ಮಗ ಮುಖ್ಯಮಂತ್ರಿನೇ ಆಗ್ಬೇಕು. ಬಟ್ ನಾನ್ ಮಾಡ್ತಾ ಇರೋದ್ನ ಇದನ್ನ ರಾಜಕೀಯ ಅಂತಾನೆ ಬೇರೆ ಅನ್ನಲ್ಲ. ಮಂತ್ರಿನೇ ಆಗ್ಬೇಕು, MLA ಆಗ್ಬೇಕು, ಅದಲ್ಲ ಪರಂಪರೆ ಅಂದ್ರೆ. ನಮ್ ತಂದೆಯವ್ರ ಆಲೋಚನೆ ಜನಪರವಾದಂತ ಆಲೋಚನೆ. ನಾಯಕನವರಿಗಾಗ್ಲಿ, ದೇವೇಗೌಡರಿಗಾಗ್ಲಿ, ಬೊಮ್ಮಾಯಿ ಅವ್ರಿಗಾಗ್ಲಿ, ಯಾರೋ ಮುಖ್ಯಮಂತ್ರಿ ಆಗ್ಬಿಟ್ಟಿದಾರೆ ಅಂದ್ರೆ ಬಾರಿ ದೊಡ್ಡ ಮನುಷ್ಯರು ಅಂತ ನಾನ್ ಕನ್ಸಿಡರ್ ಮಾಡೋದೇ ಅಲ್ಲ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಟ್ಕೊಂಡ್ರು ಅಂತ ಒಂದಷ್ಟು ಜನ ಎಲ್ಲ ಪಕ್ಷಗಳಲ್ಲೂ ಇದಾರೆ. ಜೈಲಿಗೆ ಹೋದ್ರು ಬಿಡಂಗಿಲ್ಲಲ್ಲ ಅವ್ರು ಅಲ್ಲಿಂದಾನೇ ಬೇಕಾದ್ರೆ ರಾಜಕೀಯ ಇದು ಮಾಡಿ ಚಳುವಳಿನೇ ಪ್ರಾರಂಭ ಆಗ್ತಿದೆ ಈಗ. ಯಾಕೆಂದ್ರೆ ಜನನೇ ನೀವ್ ಯಾರನ್ನ ಕೇಳಿದ್ರು ಕೂಡ ಬೇಸತ್ತು ಬಿಟ್ಟಿದ್ದಾರೆ, ಜನನೇ ಬೇಸತ್ತಿದ್ದಾರೆ. ನೀವು ಯಾರನ್ನ ಕೇಳಿದ್ರು ಸಂತೋಷ ವ್ಯಕ್ತಪಡಿಸಲ್ಲ. ಹೇಗಿದ್ದೀರಿ ಅಂತಂದ್ರೆ ಆನಂದವಾಗಿದ್ದೀನಿ ಅಂತ ಅನ್ನೋರು ನಾವು ಕೆಲವರು. ಅದು ಪ್ರಾಮಾಣಿಕವಾಗಿ ಆನಂದವಾಗಿದ್ದೀವಿ ಅಂತ ಹೇಳಂತಾರೆ. ಇನ್ನು ಉಳಿದಾರೆಲ್ಲರೂ ಸುಮ್ಮನೆ ಕಾಟಾಚಾರಕ್ಕೆ ಅನ್ನೋ ಥರದ್ದು ಹೇಳ್ತಾರೆ. ಇದಕ್ಕೆ ನಾವೆಲ್ಲ ಮತ್ತೆ ನಿಜವಾಗ್ಲೂ ಜನ ಆನಂದವಾಗಿರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ಬೇಕಾಗಿದೆ. ಎಸ್ ಸರ್. ಸೊ ಹೇಗಿದೆ ಸರ್ ರಾಜಕೀಯ ಜೀವನ ತಮ್ಮದು? ರಾಜಕೀಯ ಜೀವನ ಡೆಫಿನೆಟ್ಲಿ ನಾನು ಎಂಜಾಯ್ ಮಾಡ್ತಿದ್ದೀನಿ. ಬಟ್ ನಾನ್ ಮಾಡ್ತಾ ಇರೋದನ್ನ ಇದನ್ನ ರಾಜಕೀಯ ಅಂತಾನೆ ಬೇರೆ ಅನ್ನಲ್ಲ. ಅಲ್ಲ, ನೀವು ರಾಜಕೀಯದಲ್ಲಿ ಇಲ್ವೇ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಅವ್ರ ಕೈಲಿ ಆಗಲ್ಲ, ಅವರ ತಂದೆಯವರು ಇದ್ದಿದ್ದೇ ಬೇರೆ ತರ, ಬಟ್ ಇವರು ಬೇರೆ ತರ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರ ತಾವು? ಇಲ್ಲ, ನಮ್ಗೆ ಈ ಲೆಗಸಿ ಅನ್ನೋದು ಒಂದಿದೆ. ಈ ಲೆಗಸಿ ಅಂತಂದ್ರೆ ಪರಂಪರೆ ಅಂತಂತಾರಲ್ಲ. ನಿಜ. ಪರಂಪರೆ ಅಂದ್ರೆ ಯಾರೋ ಮುಖ್ಯಮಂತ್ರಿ ಆದ್ರೆ ಅವ್ರ ಮಗ ಮುಖ್ಯಮಂತ್ರಿನೇ ಆಗ್ಬೇಕು, ಮಂತ್ರಿನೇ ಆಗ್ಬೇಕು, MLA ಆಗ್ಬೇಕು, ಅದಲ್ಲ ಪರಂಪರೆ ಅಂದ್ರೆ. ಆಲೋಚನಾ ಪದ್ಧತಿ ಇದೆಯಲ್ಲ, ಅದ್ರ ಪರಂಪರೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ಮ ತಂದೆಯವ್ರ ಆಲೋಚನೆ ಜನಪರವಾದಂತ ಆಲೋಚನೆ ಇತ್ತು. ಆ ಜನಪರವಾದಂತ ಆಲೋಚನೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದೇನ್ ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಅವ್ರದ್ದು ಸಮಾಜವಾದಿ ಚಿಂತನೆಗಳು ಏನಿದ್ವು, ಜೊತೆಗೆ ಜನರಿಗಾಗಿ ಎಂಥದೇ ಆಗಲಿ ಧೈರ್ಯವಾಗಿ ಎದುರಿಸ್ತಾ ಇದ್ರು ಜನರ ಪರವಾಗಿ. ಅಂತಂದ್ರೆ ಯಾರನ್ನಾದ್ರೂ ಬೇಕಾದ್ರೂ ಟ್ಯಾಕಲ್ ಮಾಡ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅನ್ನೋದು ಅವರ ದೃಷ್ಟಿ. ಅಲ್ಲ, ಅವ್ರು ಯಾರಿಗೂ ಬಿಟ್ಟಿಲ್ಲ ಬಹುಶಃ. ಈವನ್ ದೇವೇಗೌಡರಿಂದ ಹಿಡಿದು ಕೃಷ್ಣ ಹೆಗಡೆಯವರಿಗಾಗ್ಲಿ, ದೇವೇಗೌಡರಿಗಾಗ್ಲಿ, ಬೊಮ್ಮಾಯಿ ಅವ್ರಿಗಾಗ್ಲಿ, ಯಾರಿಗೂ ಕೂಡ ಬಿಟ್ಟಿಲ್ಲ. ಅಂದ್ರೆ ಅವ್ರು ಮಾಡೋ ಒಳ್ಳೆ ಕೆಲ್ಸಗಳಿಗೆಲ್ಲದಕ್ಕೂ ಹೋಗ್ಲಿದ್ದಾರೆ. ಬಟ್ ಅಷ್ಟೇ ತಗಲಿ ಕೂಡ ಇದ್ದಾರೆ. ತಗಳದು ಅಂದ್ರೆ ರೀಸನ್ ಹಿನ್ನೆಲೆ ಒಳಗಡೆ, ಅದು ಏನು ದ್ವೇಷದ ಹಿನ್ನೆಲೆ ಒಳಗಡೆನೂ ಅಲ್ಲ. ದೇವೇಗೌಡರ ಬಗ್ಗೆನೂ ಬಹಳ ಪ್ರೀತಿ ಇತ್ತು. ಅದು ದೇವೇಗೌಡರು ನನ್ನ ಎದುರಿಗೆ ಹೇಳಿದ್ದಾರೆ, ನಿಮ್ಮಪ್ಪ ಮಾತ್ರ ಬಹಳ ಒಳ್ಳೆ ಮನುಷ್ಯ, ಆದ್ರೆ ಆ ಗಡ್ಡ ಅಂತ ಶುರು ಮಾಡ್ತಿದ್ರು. ಅವ್ರಿಬ್ಬರ ನಡುವಿನ ದ್ವೇಷ. ಅದಕ್ಕೆ ಅದೇ ನಮ್ಮ ತಂದೆಯವರು ಒಂದ್ಸರಿ ಡೆಲ್ಲಿಗೆ ಹೋದಾಗ, ಇದು ಎಂಥದ್ದು ಮುಖ್ಯಮಂತ್ರಿ ಆಗಿದ್ದಾಗ ಪತ್ರಕರ್ತರು ಬಂದು ಕೇಳಿದ್ರಂತೆ, ನೀವು ದೇವೇಗೌಡರ ಗುಂಪಿನವರು ಹೆಗ್ಡೆ ಅವ್ರ ಗುಂಪಿನವರು ಅಂತ. ಇಲ್ಲ, ಅವರಿಬ್ರು ನನ್ನ ಗುಂಪಿನವರು ಅಂದ್ರಂತೆ. ಹಂಗೆ ಅವರು ಎಲ್ಲರನ್ನೂ ನಮ್ಮವರು ಅಂತ ಯೋಚನೆ ಮಾಡ್ತಿದ್ರು. ಯೋಚನೆ ಮಾಡಿ ಎಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡೋದು. ನಾನು ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ರಾಜಕಾರಣ ಅಂತಂದ್ರೆ ಅದು ಆ ಪರಂಪರೆ ಏನಿದೆ, ಆಲೋಚನೆಯ ಪರಂಪರೆ. ನಾವು ಯಾರನ್ನೋ ಭಾರಿ ಕೀಳು ಅಂತನೂ ನೋಡಂಗಿಲ್ಲ, ಯಾರೋ ಭಾರಿ ಮೇಲು ಅಂತನೂ ನೋಡಂಗಿಲ್ಲ. ಯಾರೋ ಮುಖ್ಯಮಂತ್ರಿ ಆಗಿಬಿಟ್ಟಿದಾರೆ ಅಂದ್ರೆ ಭಾರಿ ದೊಡ್ಡ ಮನುಷ್ಯರು ಅಂತ ನಾನು ಕನ್ಸಿಡರ್ ಮಾಡೋದೇ ಅಲ್ಲ. ಅವ್ರ ಆಲೋಚನೆಗಳು ಏನಿದಾವೆ ಅನ್ನೋದ್ರ ಮೇಲೆ ನಾನು ಕೊಡೋದು ಮರ್ಯಾದೆ ಆಗ್ಲಿ. ಮರ್ಯಾದೆ ಅಫ್ಕೋರ್ಸ್ ಎಲ್ಲರಿಗೂ ಮರ್ಯಾದೆ ಕೊಡ್ತೀನಿ, ನಾನು ಪ್ರೀತಿ ಮಾಡ್ತೀನಿ. ನಾನ್ ನೋಡಿದ ಮಟ್ಟಿಗೆ ನೀವು ಒಂದು ಎಲ್ಲಾ ವರ್ಗದವರಾಗ್ಲಿ, ಯಾವುದೇ ವಯಸ್ಸಿನವರಾಗ್ಲಿ, ಎಲ್ಲರಿಗೂ ಅದೊಂದು ರೆಸ್ಪೆಕ್ಟ್ಫುಲ್ ಆಗಿ ಇರ್ತೀರಾ. ನಾನೊಂದು 20-22 ವರ್ಷದಿಂದ ನಿಮ್ ಜೊತೆ ಇದ್ದೀನಿ. ಸೊ ಅವಾಗ್ಲಿಂದ ನೋಡ್ತಾ ಬರ್ತಿದ್ರೆ ನೀವು ಇದನ್ನ ಯಾರಿಗೂ ನೀವು ಬೇರೆಯವ್ರ ಆಟಿಟ್ಯೂಡ್ ತೋರಿಸ್ತಾರಲ್ಲ, ಬೇರೆ ಪೊಲಿಟಿಷಿಯನ್ಸ್ಗಳು, ಕುಂತ್ಕೊಳ್ಳೋ, ಬಾರೋ, ಹೋಗೋ ಅನ್ನೋದೊಂದಿರುತ್ತಲ್ಲ, ಅದನ್ನ ನೀವು ಯಾವಾಗ್ಲೂ ಮಾಡಿಲ್ಲ. ಅಲ್ಲಿ ಬರಲ್ಲ ನಮ್ಗೆ. ಯಾಕೆಂದ್ರೆ ನಮ್ಮ ತಂದೆಯವರು ಹಂಗೆ ಇದ್ರು, ಎಲ್ಲರ ಜೊತೆಗೂ ಪ್ರೀತಿಯಿಂದ ಇರ್ತಿದ್ರು. ಅವರಿಂದ ಕಲ್ತ್ಕೊಂಡಿರೋದೇನು ಅಂದ್ರೆ ಧೈರ್ಯ ಮತ್ತು ಪ್ರೀತಿ, ಎಲ್ಲರನ್ನೂ ಪ್ರೀತಿ ಮಾಡುವಂಥದ್ದು. ಆಮೇಲೆ ಎಲ್ಲರನ್ನೂ ಧೈರ್ಯವಾಗಿ ಎದುರಿಸೋದು ಅಷ್ಟೇ. ಎದುರಿಸೋದು ಅಂದ್ರೆ ಮಾತಾಡೋದು, ಅದು ಕಮ್ಯುನಿಕೇಶನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಆ ಥರದಿಂದ ಅವ್ರೇನು ಮಾತಾಡ್ತಿದ್ರು ಅದನ್ನ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ನಾನು ರಾಜಕಾರಣದಲ್ಲಿ ಇಲ್ಲ ಅಂತ ಬೇರೆ ಯಾರಾದರೂ ಹೇಳ್ಬೋದು, ನೀವೇನು ರಾಜಕಾರಣದಲ್ಲಿಲ್ಲ. ಕೆಲವ್ರು ಇನ್ನೂ ಬರ್ತಾರೆ, ಏನ್ರಿ ನಿಮ್ಮ ತಂದೆಯವರು ಅಷ್ಟಿದಿತ್ತು, ನಿಮ್ಮಂಥವ್ರು ನಿಮ್ದು ಒಳ್ಳೆ ಆಲೋಚನೆ ಇದೆ, ನಿಮ್ಮಂಥ ರಾಜಕಾರಣಕ್ಕೆ ಬರ್ಬೇಕ್ರಿ ಅಂತಾರೆ. ನಾನು ಮಾಡೋದೇ ರಾಜಕಾರಣಪ್ಪ.
ಉಳಿದವ್ರು ಮಾಡೋದಲ್ಲ, ರಾಜಕಾರಣ ಅಲ್ಲ ಅದು. ಅಲ್ಲ, ಬಹುತೇಕರು ಮಾಡೋವಂಥದ್ದು, ಈಗಿರೋವಂಥ ಬಹುತೇಕರು, ಎಲ್ಲರೂ ಹಂಗೆ ಅಂತಲೂ ಹೇಳಲ್ಲ. ಈಗಲೂ ಸೂಕ್ಷ್ಮತೆ ಇಟ್ಕೊಂಡ್ರು ಅಂಥವ್ರು, ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಟ್ಕೊಂಡ್ರು ಅಂಥವ್ರು ಒಂದಷ್ಟು ಜನ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಬರೀ ಇಂಥ ಪಕ್ಷ ಅಂತ ಹೇಳಲ್ಲ, ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಉಳಿಸ್ಕೊಂಡ್ರು ಅಂತಾರೆ ಎಲ್ಲ ಪಕ್ಷಗಳಲ್ಲಿದ್ದಾರೆ. ಈಗ ಅಂಥವ್ರ ಕಡೆಗೆ ನಾವು ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಯಾರ್ಯಾರು ಸ್ವಲ್ಪನಾದ್ರೂ ಸೂಕ್ಷ್ಮತೆ ಇಟ್ಕೊಂಡಿದ್ದಾರೆ ಅವ್ರ ಕಡೆ ಗಮನ ಕೊಟ್ಟು ಅಂಥವ್ರನ್ನ ಜೊತೆಗೆ ಇಟ್ಕೊಂಡು ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದನ್ನ ತಾವು ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಆತರ ಜೊತೆ ಸೇರಿಸ್ಕೊಂಡು ಆತರ ಆಲೋಚನೆ ಇರೋರ್ನ ಸಂಬಂಧ ಇಟ್ಕೊಂಡು ಕೆಲವೊಂದು ಚೇಂಜಸ್ ತರಬೇಕಾಗುತ್ತೆ ಈಗಿನ ಪರಿಸ್ಥಿತಿಗೆ. ಹೌದು, ಚೇಂಜಸ್ ಅನ್ನೋದು ಒಂದು ಹಂತದ್ದು ಬದಲಾವಣೆ ಅನ್ನೋದು. ನಾವು ಮಾತಾಡೋದು ಪರಿವರ್ತನೆ ಅಂತ. ಬದಲಾವಣೆ ಅನ್ನೋದು ಬಾಹ್ಯ ಜಗತ್ತಿನಲ್ಲಿ ಆಗೋವಂಥದ್ದು. ಪರಿವರ್ತನೆ ಅನ್ನೋದು ಆಂತರಿಕ ಜಗತ್ತಿನಲ್ಲಿ ನಮ್ಮ ಆಲೋಚನಾ ಪದ್ಧತಿಯಲ್ಲೇ ಒಂದು ಬದಲಾವಣೆ ಬಂದ್ರೆ ಅದನ್ನ ಪರಿವರ್ತನೆ ಅಂತ ಅನ್ಬೋದು. ಈಗ ನಾವು ಎಂಥದ್ದು ಚುನಾವಣೆಯಲ್ಲಿ ಹಣ ಖರ್ಚು ಮಾಡಬಾರ್ದು ಅನ್ನೋದು ಏನೋ ಒತ್ತಾಯದಿಂದ ಮಾಡೋಂಥದ್ದಲ್ಲ. ಅದು ಒತ್ತಾಯದಿಂದ ಏನೋ ಶೇಷನ್ ಅವಾಗ ಮಾಡಿದ್ರು. ಆವಾಗ ನಮ್ಮ ತಂದೆಯವರು ಖರ್ಚು ಮಾಡಿದ್ದು ಬರೀ 5 ಲಕ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಖರ್ಚು ಮಾಡಿದ್ದು. ಆ 5 ಲಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಅವ್ರು ಯಾವಾಗಾದ್ರೂ ರಿಸೈನ್ ಮಾಡೋದಕ್ಕೆ ತಯಾರಾಗಿರ್ತಿದ್ರು. ಯಾವ್ದಾದ್ರು ಒಂದು ಆಪಾದನೆ ಬಂದ್ರು ಕೂಡ ಬಿಸಾಕಿದ್ನ ಅಂತ ಅನ್ನೋ ಥರ ಇರ್ತಿದ್ರು. ಈಗ ಪಾಪ ಅಷ್ಟಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ಜೈಲಿಗೆ ಹೋದ್ರು ಬಿಡಂಗಿಲ್ಲಲ್ಲ. ಅವ್ರು ಅಲ್ಲಿಂದಾನೇ ಬೇಕಾದ್ರೆ ರಾಜಕಾರಣ ಮಾಡ್ತೀವಿ ಅನ್ನೋಂಥ ಒಂದು ಭಾಂಡತನದ ಸ್ಥಿತಿಗೆ ಬಂದ. ಯಾಕೆಂದ್ರೆ ಅವ್ರಿಗೂ ಒಂಥರ ಸರ್ವೈವಲ್ ಕ್ವಶನ್ ಆಗಿಬಿಟ್ಟಿದೆ ಎಲ್ಲರಿಗೂ. ನಾವು ಹೆಂಗ್ ಸರ್ವೈವ್ ಆಗೋದು? ನನಗೆ ವೈಯಕ್ತಿಕವಾಗಿ ನನಗೊಂದು ಗರ್ವ ಏನು ಅಂದ್ರೆ, ನನಗೆ ಸರ್ವೈವ್ ಆಗೋಂಥ ಚಿಂತನೆ ಇಲ್ಲ. ನಾನು ಹೆಂಗ್ ಸರ್ವೈವ್ ಆಗಬೇಕು ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ನಾನು ಏನು ಕೊಡುಗೆ ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನ ನಾನು ಯೋಚನೆ ಮಾಡ್ತಿದ್ದೀನಿ. ಅದನ್ನ ಪಾಲಿಟಿಕ್ಸ್ ಅನ್ಕೊಂಡಿದ್ದೀನಿ. ಸೊ ಎಲ್ಲಾರನ್ನು ಸಮಾಜಕ್ಕೆ ನಂದೇನ್ ಕೊಡುಗೆ, ನಾನೇನ್ ಒಳ್ಳೇದ್ ಮಾಡ್ಬೋದು ಅಂತ ಥಿಂಕ್ ಮಾಡಿದ್ರೆ ಸಮಾಜ ಒಂದು ದಾರಿಗೆ ಬರುತ್ತೆ. ಹೌದು, ಅವಾಗ ಒಂದು ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಒಂದು ಗೌರವ ಕೊಡ್ತಾರೆ. ಹೌದು. ಇಲ್ಲ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಕೊಡಲ್ಲ. ಇವಾಗ ಇತ್ತೀಚೆಗೆ ಯಾವುದೇ ಮೀಡಿಯಾದಲ್ಲಾಗ್ಲಿ ಪಬ್ಲಿಕ್ ಅಂತ ಅಂದ್ರೆ ಜನಗಳು ತುಂಬಾ ಬಾಯಿಗೆ ಬಂದಾಗ ಮಾತಾಡ್ತಾರೆ ರಾಜಕೀಯ ವ್ಯಕ್ತಿಗಳಿಗೆ. ರಾಜಕಾರಣ ಅನ್ನೋದೇ ಒಂದು ಕೆಟ್ಟ ಪದ ಆಗಿದೆ, ರಾಜಕೀಯ ಅನ್ನೋದೇ ಒಂದು ಕೆಟ್ಟ ಪದ ಆಗಿದೆ. ಆ ಪದಗಳಿಗೂ ಗೌರವ ಬರಂಗ್ ಮಾಡ್ಬೇಕಲ್ಲ ನಾವು. ರಾಜಕಾರಣಿಗಳು ಅಂತ ಅನ್ಕೊಂಡ್ರು ಅಂತವ್ರು ರಾಜಕಾರಣಿ ಅನ್ನೋದಕ್ಕೆ, ರಾಜಕೀಯ ಅನ್ನೋದಕ್ಕೆ ಆ ಪದಗಳಿಗೂ ಗೌರವ ಬರಬೇಕು. ಈಗ ರಾಜಕೀಯ ಅನ್ನೋದು ಒಂದು ಕೆಟ್ಟ ಪದ ಅಂತ ಅನ್ನಂಗೆ ಎಲ್ಲದಕ್ಕೂ ರಾಜಕೀಯ ಮಾಡ್ತೀಯಲ್ಲ ಅಂತಂದು ಯಾರಿಗಾರ ಬೈಬೇಕು ಅಂದ್ರೆ ರಾಜಕೀಯ ಮಾಡ್ತೀಯಲ್ಲ ಅನ್ನೋ ಥರದ್ದು ಈ ಸ್ಥಿತಿ ಇದೆಯಲ್ಲ. ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಎಲ್ಲ ರಾಜಕಾರಣಿಗಳು ಅದಕ್ಕಿನ ಕಡೆ ಕೆಲಸ ಮಾಡಬೇಕು. ಆಮೇಲೆ ಎಲ್ಲರಿಗೂ ಈಗಿರುವಂಥ ಅಧಿಕಾರದಲ್ಲಿರೋರು, ಆಮೇಲೆ ಇದು ಬೇಡಪ್ಪ ಸುದ್ದಿ ಅಂತಂದೇಳಿ ಸ್ವಲ್ಪ ದೂರ ಉಳಿದಿರೋಂಥವ್ರು ಅಂಥವ್ರ ಹತ್ರ ನಾನು ಮಾತಾಡ್ತಿರ್ತೇನೆ. ಮಾತಾಡಿದಾಗ ಎಲ್ಲರೂ ಒಂಥರ ಬೇಜಾರಿನಲ್ಲಿದ್ದಾರೆ ಈಗಿರುವಂಥ ಪರಿಸ್ಥಿತಿ ಬಗ್ಗೆ. ಎಲ್ಲರಿಗೂ ಒಂಥರ ಅಸಹಾಯಕತೆ, ಅನಿವಾರ್ಯತೆ ಅನ್ನೋಂಥ ಒಂದು ಸ್ಥಿತಿ ಒಳಗೇನಿದ್ದಾರೆ. ಅವ್ರ ಹತ್ರ ಮಾತಾಡಿ ಈ ಅಸಹಾಯಕತೆ ಅನಿವಾರ್ಯತೆಯಿಂದ ಹೊರಗಡೆಗೆ ನಾವೇನಾದ್ರೂ ತರೋದಕ್ಕೆ ಸಾಧ್ಯನ ಒಂದಷ್ಟು ಜನ. ಅದಕ್ಕೆ ಶಿವು ನಿಮ್ಮಂಥ ಮೀಡಿಯಾದವರು ಕೂಡ ನಮಗೆ ಜೊತೆಗೆ ಬೇಕಿದಕ್ಕೆ. ಯಾಕೆಂದ್ರೆ ಇದು ಮೀಡಿಯಾ ಅಂದ ತಕ್ಷಣ ಅದೇನೋ ಒಂದು 4ನೇ ಸ್ತಂಭ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತೀವಿ. ಎಂಥದ್ದು 3 ಸ್ತಂಭಗಳು: ಶಾಸಕಾಂಗ, ನ್ಯಾಯಾಂಗ ಮತ್ತು ಅಧಿಕಾರ, ಎಂಥದ್ದು ಕಾರ್ಯಾಂಗ. ಇದಾದ್ಮೇಲೆ ಪತ್ರಿಕಾ ರಂಗನೂ ಕೂಡ ಇನ್ನೊಂದು 4ನೇ ಸ್ತಂಭ. ಯಾವ್ದಾರ ಒಂದು ಸ್ತಂಭ ಗಟ್ಟಿ ಆದ್ರೂ ಉಳಿದವನ್ನ 3ನ ಗಟ್ಟಿ ಮಾಡ್ಬೋದು ಅನ್ಸುತ್ತೆ. ಐ ಥಿಂಕ್ 4ನೇ ಸ್ತಂಭ ಈಗಿನ ಸಿಚುವೇಶನ್ಗೆ ಆ 4ನೇ ಸ್ತಂಭ ಏನ್ ಹೇಳ್ತಾ ಇದ್ರು ಅದು ಗಟ್ಟಿ ಆದ್ರೆ ಸ್ವಲ್ಪ ಎಲ್ಲಾರು ಒಂದು ಪ್ರಾಪರ್ ಆಗಿ ಮಾಡ್ಬೋದು ಅನ್ಸುತ್ತೆ. ಡೆಫಿನೆಟ್. ಅಲ್ಲಿ ನಾನು ಹೇಳಿದ್ನಲ್ಲ, ಈ 4ರಲ್ಲಿ ಅದು ಪತ್ರಿಕಾ ರಂಗ ಆಗ್ಲಿ, ನ್ಯಾಯಾಂಗ ಆಗ್ಲಿ, ಕಾರ್ಯಾಂಗ ಆಗ್ಲಿ, ಶಾಸಕಾಂಗ ಆಗ್ಲಿ, ಯಾವ್ದಾದ್ರು ಒಂದು ಗಟ್ಟಿ ಆದ್ರೂ ಉಳಿದ 3ನ್ನು ಗಟ್ಟಿ ಮಾಡ್ಬೋದು. ಗಟ್ಟಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈಗ ನೀವು ಪತ್ರಿಕಾ ರಂಗ ಅಂತಂದ್ರೆ, ನೀವು ಪತ್ರಿಕಾ ರಂಗದವರು ಗಟ್ಟಿ ಆದ್ರೆ ಉಳಿದವ್ರನ್ನ, ಈಗ ಸಮಸ್ಯೆ ಏನ್ ಗೊತ್ತಾ, ಎಲ್ಲರಿಗೂ ಸರ್ವೈವಲ್ ಅನ್ನೋದು ಹೆಂಗ್ ಉಳ್ಕೋಬೇಕು ಅನ್ನೋದು, ಅದು ನಮಗೆ ಹಣ, ಜೀವನಕ್ಕೆ ಹೆಂಗೆ, ಈ ಥರದ ಯೋಚನೆಗಳು ಭಾಳ ಆಗಿದಾವೆ.
ಜೀವನದ್ದು ಮುಗಿದ್ರು ಕೂಡ ಆಮೇಲೆ ಇನ್ನೊಂದ್ ಥರದ್ದು ಯೋಚನೆ, ಇದರಲ್ಲಿ ಮುಂದುವರಿಯೋದಕ್ಕಾಗತ್ತಾ, ಮುಂದೆ ಹಿಂಗಾಗಿಬಿಟ್ರೆ ಹಂಗಾಗಿಬಿಟ್ರೆ ಅಂತ ಭಯ. ಅದ್ರೊಳಗೆ ಮುಂದಕ್ಕೇನಾದ್ರೂ ಒಂದು ಇಟ್ಕೋಬೇಕು, ಮುಂದಕ್ಕೇನೋ ಕೂಡಿಟ್ಕೋಬೇಕು, ಅದಕ್ಕೇನಾದ್ರೂ ಅಡ್ಡದಾರಿ ಹಿಡಿಲೇಬೇಕು ಅನ್ನೋಂಥ ಒಂದು ಸ್ಥಿತಿಗೆ ಬಂದಿದೆಯಲ್ಲ. ಸೊ ಇದರಿಂದ ನಾವು ಸರ್ವೈವಲ್ ಇನ್ಸ್ಟಿಂಕ್ಟ್ ಇಂದ ಕಾಂಟ್ರಿಬ್ಯೂಷನ್ ಅನ್ನೋದಕ್ಕೆ ಬರ್ಬೇಕಾಗಿದೆ. ನಾವು ಹೆಂಗೆ ಉಳ್ಕೋಬೇಕು ಅನ್ನೋದ್ರಿಂದ ನಾನೇನು ಕೊಡುಗೆ ಕೊಡೋದಕ್ಕೆ ಸಾಧ್ಯ ಅಂತ. ಇದೊಂಥರ ಈಗ ಇಂಥವನ್ನೆಲ್ಲ ಮಾತಾಡಿದ್ರೆ ಏನ್ರಿ ಪುರಾಣ ಹೇಳ್ತಾರೆ ಅಂತ ಅನ್ನೋಂಥ ಒಂದು ಸ್ಥಿತಿ ನಾವು ಹುಚ್ಚ ಅಂತಾರೆ. ಅವ ಹುಚ್ಚ, ಏನು ಗೊತ್ತಿಲ್ಲ, ರಾಜಕೀಯ ಈಗ ಸುಮ್ಮನೆ ಏನೋ ಮಾತಾಡ್ಬೇಕು ಮಾತಾಡ್ತಾರೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.